ರಾಜಣ್ಣ ಮಗ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಹಂತಕರ ಸ್ಕೆಚ್ ಹೇಗಿತ್ತು ಅಂದರೆ ಇದೊಂಥರ ಭಯಾನಕ ಕಥೆ ಅಂತ ಕಾಣುತ್ತೆ. ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿಯ ಕಡೆಯಿಂದ ಸುಪಾರಿ ಕೊಡಲಾಗಿತ್ತು ಅಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಸುಪಾರಿ ಕೊಟ್ಟರು ಹಾಗೆ ದೂರ ಹೋಗಿದೆ. ಇದನ್ನು ಆರೋಪ ಅಂತ ಕನ್ಸಿಡರ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೋಸ್ ಆಗಿದ್ರು, ಆಪ್ತರಾಗಿದ್ರು ಎನ್ನುವ ಕಾರಣಕ್ಕೇನೆ ಸಂಚು ಮಾಡಿಬಿಟ್ರು. ಇಲ್ಲಿ ಎಂಎಲ್ಸಿ ರಾಜೇಂದ್ರ ಕೊಟ್ಟಿರತಕ್ಕಂಥ ದೂರಿನಲ್ಲಿ ಕೆಲವು ಸ್ಫೋಟಕ ಅಂಶ ಇಲ್ಲಿ ಬಯಲಾಗಿದೆ. ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದಲ್ಲಿ ರಾಜೇಂದ್ರ ಕೊಲೆಗೆ 70 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು. ರಾಜೇಂದ್ರ ಅವ್ರನ್ನ ಮುಗಿಸ್ಬಿಟ್ರೆ ನಿಮಗೆ 70 ಲಕ್ಷ ರೂಪಾಯಿ ಹಣ ನಾವು ಕೊಡ್ತೀವಿ, ತಗೊಳ್ಳಿ 5 ಲಕ್ಷ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟಿದ್ರು ಅಂತ ಆರೋಪ ಕೇಳಿ ಬಂದಿದೆ. ಯಾರ್ಯಾರು ಹಾಗಾದರೆ ಸುಪಾರಿ ತೆಗೆದುಕೊಂಡವರು? ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ಗೆ ಸುಪಾರಿ ಕೊಟ್ಟಿದ್ರು ಅಂತ ಆರೋಪ ಇದೆ. ಇಲ್ಲಿ ನವೆಂಬರ್ 15ನೇ ತಾರೀಕು, ಈಗಲ್ಲ, ಹೀಗೆ 4 ತಿಂಗಳ ಹಿಂದಿನ ಕಥೆ ಇದು. ಈಗ 4 ತಿಂಗಳ ಹಿಂದಿನ ಕಥೆ. ನವೆಂಬರ್ 15ನೇ ತಾರೀಕಿನಂದು ರಾಜೇಂದ್ರ ಮನೆಗೆ ಹಂತಕರು ಬಂದಿದ್ದರಂತೆ. ರಾಜೇಂದ್ರ ಮಗಳ ಬರ್ತ್ಡೇ ದಿನಾನೇ ರಾಜೇಂದ್ರ ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಕೂಡ ಮಾಡಿದ್ರು. ಯತ್ನ ಕೂಡ ನಡೆದಿತ್ತು. ಯೋಜನೆ ಮಾಡೋದು ಬೇರೆ, ಯತ್ನ ಮಾಡೋದೇ ಬೇರೆ. ಪ್ಲಾನ್ ಮಾಡೋಣ ಅಂತ ಇರೋದು ಬೇರೆ. ಪ್ಲಾನ್ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಯಾರು ಅರೆಸ್ಟ್ ಮಾಡಲ್ಲ. ಆದರೆ ಅಟೆಂಪ್ಟ್ ಆಗುತ್ತಲ್ಲ, ಪ್ರಯತ್ನ ಆಗುತ್ತಲ್ಲ, ಅದು ಅಫೆನ್ಸ್ ಆಗುತ್ತೆ. ಅವತ್ತು ಕೊಲೆ ಮಾಡೋಕ್ಕೆ ಆಗದೇ ಇದ್ದದ್ದಕ್ಕೆ ಕಾರ್ಗೆ ಹೇಗಾದರೂ ಮಾಡಿ GPS ಅಳವಡಿಸಿಬಿಡೋಣ. ಆಗ ರಾಜೇಂದ್ರ ಎಲ್ಲಿರ್ತಾರೆ? ಈಗ ಕಾರ್ಗೆ GPS ಹಾಕಿದ್ರೆ ಅಥವಾ ಅವ್ರ ವೆಹಿಕಲ್ಗೆ GPS ಹಾಕಿಬಿಟ್ರೆ ರಾಜೇಂದ್ರ ಈಗ ಎಲ್ಲಿದ್ದಾರೆ, ಎಲ್ಲಿ ಓಡಾಡ್ತಾ ಇದ್ದಾರೆ, ಎಲ್ಲಿರಬಹುದು, ಒಬ್ಬರೇ ಇದ್ದಾರಾ, ಏನು ಕಥೆ, ಆ ಪ್ಲೇಸ್ ಕಥೆ ಏನು, ಮಾಹಿತಿ ಈಸಿ ಆಗುತ್ತಲ್ಲ. ಅದಕ್ಕೂ ಸಂಚು ರೂಪಿಸಿದ್ರಂತೆ. ಎಂಎಲ್ಸಿ ರಾಜೇಂದ್ರ ಕಾರಿಗೆ GPS ಅಳವಡಿಸಬೇಕು ಅಂತ ಯತ್ನ ಮಾಡಿದ್ದಾರೆ. ರಾಜೇಂದ್ರ ಕೊಟ್ಟಿರತಕ್ಕಂಥ ದೂರಿನಲ್ಲಿ ಉಲ್ಲೇಖವಾಗಿರತಕ್ಕಂಥ ಅಂಶಗಳು ಇವೆಲ್ಲವೂ. ಹೆಚ್ಚಿನ ಪೊಲೀಸ್ ಭದ್ರತೆ ನೀಡುವಂತೆ ರಾಜೇಂದ್ರ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ.